ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭೀಮ ಹೇಳಿದಂಥ ತಲೆಬುರುಡೆ ರಹಸ್ಯ ಇದೀಗ ಭೀಮನಿಗೆ ಮುಳುವಾಗುವಂಥ ಸಾಧ್ಯತೆ ಇದೆಯಾ? ಹೀಗೊಂದು ಪ್ರಶ್ನೆ ಇದೀಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ SIT ತಂಡದ ಮಾಸ್ಟರ್ ಮೈಂಡ್ ಆಗಿರುವಂಥ ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು ಅಂತ ಒಂದು ಕ್ವಶನ್ ಅನ್ನು ಕೇಳ್ಬಿಟ್ಟಿದ್ದಾರೆ ಭೀಮನಿಗೆ. ಹಾಗಾದ್ರೆ ಇವತ್ತು ಎರಡನೇ ದಿನ SITಯ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರು ಭೀಮನಿಗೆ ಕೇಳಿದ ಆ ಪ್ರಶ್ನೆ ಏನು? ಭೀಮನ ತಲೆಬುರುಡೆ ರಹಸ್ಯ ಸ್ವತಃ ಭೀಮನಿಗೆ ದೊಡ್ಡ ಮುಳುವಾಗುವಂತ ಸಾಧ್ಯತೆ ಇದೆಯಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ SIT ಅಧಿಕಾರಿಗಳು ಅಂದ್ರೆ ತನಿಖಾಧಿಕಾರಿಯಾದಂಥವರು ನಿನ್ನೆ ಹಲವಾರು ಪ್ರಶ್ನೆಗಳನ್ನ ಭೀಮನಿಗೆ ಕೇಳಿದ್ರು. ಎಲ್ಲಿಂದ ಬಂತು, ಹೇಗೆ ಬಂತು, ಅದಾಯ್ತು ಇದಾಯ್ತು ಎಲ್ಲವನ್ನು ಕೇಳಿದ್ರೆ, ಆದರೆ ಇದೀಗ ಮತ್ತೆ ಎರಡನೇ ದಿನವಾದ ಇವತ್ತು ಕೂಡ SITಯ ಮಾಸ್ಟರ್ ಮೈಂಡ್ ಆಗಿರುವಂಥ ಪ್ರಣಬ್ ಮೊಹಂತಿ ಅವರು ಮಂಗಳೂರಿನ ಒಂದು IBಯಲ್ಲಿ SITಯ ಒಂದು ಕಚೇರಿಯಲ್ಲಿ ಭೀಮನನ್ನ ಕರೆಸಿ ಇವತ್ತು ಅತ್ಯಂತ ನಿಖರವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರು. ಅದರಲ್ಲೂ ಆ ಹೂತಿಟ್ಟ ಹೆಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವನ ಕೆಲಸಕ್ಕೆ ಸಂಬಂಧಪಟ್ಟೆ ಅನೇಕ ಕ್ವಶನ್ ಅನ್ನು ಕೇಳಿದ್ರು. ಒಂದನೇ ಭಾಗ, ಎರಡನೇ ಭಾಗ ಅವನ ವೈಯಕ್ತಿಕ ವಿಚಾರಕ್ಕೂ ಕೂಡ ಕೈ ಹಾಕಿದ್ರು ಪ್ರಣಬ್ ಮೊಹಂತಿ ಅವರು. ಮೊದಲ ಭಾಗವನ್ನು ನೋಡ್ತಾ ಇದ್ರೆ, ಮೊದಲ ಭಾಗವನ್ನು ನಾನು ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಅದಾದ ನಂತರ ಹೇಗೆ ಭೀಮನ ಬುಡಕ್ಕೆ ಆ ತಲೆಬುರುಡೆ ರಹಸ್ಯ ಬಂತು ಅನ್ನೋದನ್ನು ಹೇಳ್ತೇನೆ. ನೋಡಿ, ಮೊದಲ ಭಾಗವಾಗಿ SIT ಅಧಿಕಾರಿಯಾದಂಥ SITಯ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರು ಹಲವು ಕ್ವಶನ್ ನಾರ್ಮಲ್ ಆಗಿ ಕೇಳ್ತಾರೆ. ನಿನ್ನೆ ಕೇಳ್ತೇನೆ ಮತ್ತು ರಿಪೀಟ್ ಆಗಿ ಕೇಳ್ತಾರೆ. ಅದರ ಮೊದಲ ಭಾಗವಾಗಿ ನಿನ್ನ ಜೊತೆ ಯಾರ್ಯಾರಿದ್ರು, ಕೆಲಸದಲ್ಲಿ ಯಾರ್ಯಾರಿದ್ರು, ಬಲವಂತವಾಗಿ ನೀನು ಹೇಳ್ತಿದ್ಯಲ್ಲ, ನಿನಗೆ ಬಲವಂತ ಮಾಡಿ ಹಣವನ್ನ ಹೂಡಿಸಿರಂತಿದ್ಯಲ್ಲ, ಆ ಮೇಲ್ವಿಚಾರಕರು ಯಾರು, ಅವ್ರ ಹೆಸರೇನಾದ್ರೂ ಗೊತ್ತಿದ್ಯಾ ಎನ್ನುವಂತ ಒಂದು ಕ್ವಶನ್ ಕೇಳ್ತಾರೆ. ಅದಾದ ನಂತರ ಇವರು ಅಂದ್ರೆ ನಿನ್ನ ಮೇಲ್ವಿಚಾರಕರು ನಿನಗೆ ಬಲವಂತ ಮಾಡಿದ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾರಾ ಎನ್ನುವಂತ ಒಂದು ಕ್ವಶನ್ ಕೇಳ್ತಾರೆ. ಜೊತೆಗೆ ನೀನೀಗ ತಲೆಬುರುಡೆ ತಂದಿದ್ಯಲ್ಲ, ತಲೆಬುರುಡೆ ಎಲ್ಲಿಂದ ತಂದಿದ್ದು, ಜೊತೆಗೆ ಆ ತಲೆಬುರುಡೆ ಯಾರ್ದು ಎನ್ನುವಂತ ಪರಿಚಯ ಏನಾದ್ರೂ ಇದೆಯಾ, ಕೂತು ಹಾಕಿದ್ದ ತಲೆಬುರುಡೆ ಪರಿಚಿತ ವ್ಯಕ್ತಿಯದ ಎನ್ನುವಂತ ಒಂದು ಕ್ವಶನ್ ಕೇಳ್ತಾರೆ. ಅದಾದ ನಂತರ ನೀವು ಒಬ್ಬರೇ ತಲೆಬುರುಡೆ ತಂದ್ರ ಅಥವಾ ನಿಮಗೆ ತಲೆಬುರುಡೆಯನ್ನು ತೆಗಿಲಿಕ್ಕೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಎನ್ನುವಂತ ವಿಷಯವನ್ನು ಕೇಳ್ತಾರೆ. ಹಾಗಾದ್ರೆ ನಿಮ್ಮ ಜೊತೆ ಯಾರಿದ್ರು, ನಿಮಗೆ ನೆರವಿಗೆ ಬಂದಂತವರು ವ್ಯಕ್ತಿ ಹೆಸರೇನು, ನೀವು ಒಬ್ಬರೇ ಅದು ತೆಗಿಲಿಕ್ಕೆ ಹೇಗೆ ಸಾಧ್ಯ ಆಯಿತು, ನಿಮ್ಮ ಜೊತೆ ಬಂದಂತ ವ್ಯಕ್ತಿ ಮೊಬೈಲ್ ಚಿತ್ರೀಕರಣವನ್ನು ಕೂಡ ಮಾಡಿದ್ದಾನೆ, ಅವರು ಯಾರು, ಅವನ ಹೆಸರೇನು ಎನ್ನುವಂತ ಹೀಗೆ ಅನೇಕ ಕ್ವಶನ್ ಅನ್ನು ಕೇಳ್ತಾರೆ. ಅದು ನಾರ್ಮಲ್ ಆಗಿ ಅಂದ್ರೆ ಅದು ಎಲ್ರಿಗೂ ಉತ್ತರ ವಿಷಯ. ಯಾಕಂದ್ರೆ ಭೀಮ ಬರುವಾಗ ಹಾಗೆ ಬಂದಿರಲಿಲ್ಲ, ಒಂದು ತಲೆಬುರುಡೆ ಸಮೇತ ಬಂದಿದ್ದ. ಜೊತೆಗೆ ನೋಡಿ, ಆ ತಲೆಬುರುಡೆ ತೆಗೆಯುವಂತ ವಿಡಿಯೋ ಕೂಡ ಮತ್ತೊಬ್ಬ ಗೆಳೆಯ ಅಂದ್ರೆ ಅವನ ಪರಿಚಿತ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ, ತಲೆಬುರುಡೆ ತೆಗೆಯುವಾಗ ಯಾವ್ದಾದ್ರು ಒಂದು ರಬ್ಬರ್ ಕವರ್ ಹಾಕೊಂಡು ಅಥವಾ FSL ಅಧಿಕಾರಿಗಳು ಮಾಡ್ತಾರಲ್ಲ, ಯಾವುದೇ ಸಾಕ್ಷ್ಯ ನಾಶವಾಗದ ಹಾಗೆ ಏನಾದ್ರೂ ತಲೆಬುರುಡೆಯನ್ನು ತೆಗೆದ್ರೆ ಅದು ದೊಡ್ಡ ವಿಷಯವಾಗ್ತಿರಲಿಲ್ಲ. ಯಾಕಂದ್ರೆ ಈಗ ಭೀಮ ಮಾಡಿರುವಂತ ಕೆಲಸ ಅದು ವಿಡಿಯೋ ಚಿತ್ರೀಕರಣವಾಗಿದೆ. ಆ ವಿಡಿಯೋ ಚಿತ್ರೀಕರಣದಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ, ಅವನು ಒಂದು ಕತ್ತಿಯ ಮುಖಾಂತರ ತಲೆಬುರುಡೆಯವನ್ನ ಒಂದು ಎತ್ತುತ್ತಾನೆ, ನಂತರ ಅದನ್ನ ಚೀಲದಲ್ಲಿ ಹಾಕೊಳ್ತಾನೆ. ನೋಡಿ, ಯಾವ್ದಾದ್ರು ಉಸಿರುಗಟ್ಟು ಸಾಯಿಸಿದ್ರೆ ಹಲವಾರು ವರ್ಷಗಳ ನಂತರ ಆ ಬಾಡಿ ಯಾಕೆ ಸತ್ತಿದೆ, ಅದೇನಾದ್ರೂ ಅತ್ಯಾಚಾರ ಅಂದ್ರೆ ಆ ವ್ಯಕ್ತಿಯ ಸಾವಿಗೆ ಕಾರಣರಾದಂತ ವಿಷಯ ಏನು ಎನ್ನುವುದು ಬಹಳ ಕಷ್ಟ ಆಗುತ್ತೆ. ಅಂತ ಒಂದು ನಿಟ್ಟಿನಲ್ಲಿ ಈ ಹೂತಿಟ್ಟ ಹೆಣದ DNA ಪರೀಕ್ಷೆ ಆಗಬೇಕು. ಆ ವ್ಯಕ್ತಿ ಯಾವ ಕಾರಣಕ್ಕಾಗಿ ಮೃತಪಟ್ಟ ಎನ್ನುವ ಸಾಕ್ಷಿ ಕಲೆ ಹಾಕಬೇಕಾಗಿರುವಾಗ ಭೀಮ ಎನ್ನುವಂತ ವ್ಯಕ್ತಿ ತಲೆಬುರುಡೆ ತರುವಾಗ ಅದನ್ನ ಕತ್ತಿಯಲ್ಲಿ ಎತ್ತಿ ತರ್ತಾನೆ. ಹಾಗಾಗಿ ಅಲ್ಲಿ ಕೂಡ ಮೂಳೆಗೆ ಏಟಾಗುತ್ತೆ, ಅದು ಕೂಡ ಒಂದು ಸಾಕ್ಷ್ಯ ನಾಶದ ಭಾಗವಾಗುತ್ತೆ ಅನ್ನೋದು ಕೂಡ ಈಗ ತಜ್ಞರ ಅಭಿಪ್ರಾಯವಾಗಿದೆ. ನೋಡಿ, ಇವೆಲ್ಲ ಒಂದು ಹಂತವಾದ್ರೆ ನಂತರ SITಯ ಮಾಸ್ಟರ್ ಮೈಂಡ್ ಆಗಿರುವಂತಹ ಪ್ರಣಬ್ ಮೊಹಂತಿ ಅವರು ಅವನ ವೈಯಕ್ತಿಕ ವಿಚಾರಕ್ಕೆ ಕೇಳ್ತಾರೆ. ಅದು ಫಸ್ಟ್ ಹಾಫ್ ಕ್ಲೈಮ್ಯಾಕ್ಸ್ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಎಲ್ಲವೂ ಆ ಧರ್ಮಸ್ಥಳದ ಅಕ್ಕಪಕ್ಕ ಹೂತಿದ್ದಂತ ಅಸಹಜ ಸಾವುಗಳು, ಯಾರಾದ್ರು ಮೇಲ್ವಿಚಾರಕರು ಯಾರು, ನೀವು ಯಾಕೆ ಅದನ್ನ ಹೂತಿಟ್ಟೆ, ನಿನ್ಗೇನು ಒತ್ತಡ ಇತ್ತ, ಅಥವಾ ನಿನ್ ಜೊತೆ ಯಾರಿದ್ರು, ಅವ್ರಿಗೆ ವಯಸ್ಸು ಎಷ್ಟಾಗಿತ್ತು, ಎಲ್ಲವೂ ಕೇಳ್ತಾರೆ. ಅದಾದ ನಂತರ ಸ್ಪಷ್ಟವಾಗಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಕೇಳ್ತಾರೆ, ನೀನು ಯಾವಾಗ ಅಂದ್ರೆ 2014ರಲ್ಲಿ ಏನಾಗಿತ್ತು, ನಿನಗೆ ಯಾರು ಮಾನಸಿಕ ಹಿಂಸೆಯನ್ನು ಕೊಟ್ಟರು, ನೀನು ಯಾಕೆ ಧರ್ಮಸ್ಥಳವನ್ನು ತೊರೆದೆ, ನೀನು 2014 ಡಿಸೆಂಬರ್ದಲ್ಲಿ ಧರ್ಮಸ್ಥಳವನ್ನು ತೊರೆದೆ ಅಂತ ಹೇಳ್ತಿಯಲ್ಲ, ಆ ಡೇಟ್ ಏನಾದರೂ ನೆನಪಿದ್ಯಾ? ಓಕೆ, ಆ ಡೇಟ್ ನೆನಪಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಯಾವ ರಾಜ್ಯಕ್ಕೆ ಹೋಗಿದ್ದೆ, ಆ ರಾಜ್ಯದ ಹೆಸರೇನು, ಜೊತೆಗೆ ನಿನಗೆ ಯಾರಾದರೂ ಅಲ್ಲಿ ಅಂದ್ರೆ ಧರ್ಮಸ್ಥಳದಿಂದ ಹೋದ ನಂತರ ನೀನು ಬೇರೆ ರಾಜ್ಯಕ್ಕೆ ಹೋದ ನಂತರ ನಿನ್ಗೆ ಯಾರಾದರೂ ಕುಟುಂಬಸ್ಥರು ಅಥವಾ ಯಾರಾದರೂ ಸ್ನೇಹಿತರು ನಿನಗೆ ಸಂಪರ್ಕದಲ್ಲಿ ಇದ್ರಾ,
ನೀನು ಮತ್ತೊಂದು ಆಪಾದನೆಯನ್ನು ಮಾಡ್ತಿದ್ದೆ, ನಿನ್ನ ಕುಟುಂಬಸ್ಥರ ಮೇಲೆ, ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಒಂದು ಆಪಾದನೆಯನ್ನು ಮಾಡ್ತಿದ್ಯಾ. ಆ ಹುಡುಗಿ ನಿನಗೇನಾಗಬೇಕು? ಆ ಹುಡುಗಿ ಆ ವಯಸ್ಸಿನಲ್ಲಿ ಎಷ್ಟು ವರ್ಷದವಳಾಗಿದ್ಲು? ಜೊತೆಗೆ ಆ ಲೈಂಗಿಕ ಅತ್ಯಾಚಾರ, ಲೈಂಗಿಕ ಕಿರುಕುಳವನ್ನು ಕೊಟ್ಟ ವ್ಯಕ್ತಿ ನಿಮ್ಮ ಸಂಪರ್ಕಕ್ಕೆ ಹೇಗೆ ಬಂದ ಎನ್ನುವಂಥ ಅತ್ಯಂತ ಸ್ಪಷ್ಟವಾದ ಕ್ವಶನ್ ಅನ್ನು ಕೇಳ್ತಾರೆ. ಮತ್ತು ಆ ಹುಡುಗಿಯ ವಯಸ್ಸು ಎಷ್ಟಾಗಿತ್ತು? ಹೀಗೆ ನೋಡಿ, ಒಂದು ಅವನ ವೃತ್ತಿಯಲ್ಲಿ ಅಂದರೆ ಪೌರಕರ್ಮಕನಾಗಿ ಮಾಡಿದಂಥ ಕೆಲಸದ ಮತ್ತು ಆ ಹೂತಿಟ್ಟ ಹೆಣಗಳ ಬಗ್ಗೆ ಕೇಳ್ತಾರೆ. ಅದಾದ ನಂತರ ಅವನು ಮಾನಸಿಕ ಹಿಂಸೆಯನ್ನು ಅನುಭವಿಸಿ ಅವನು ಈ ರಾಜ್ಯವನ್ನು ಬಿಟ್ಟು, ಧರ್ಮಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಅದಾದ ನಂತರ ಆ ವೈಯಕ್ತಿಕ ವಿಚಾರವನ್ನು ಕೇಳ್ತಾರೆ. ನೀನು ಯಾವಾಗ ಹೋಗಿದ್ದೆ? ಯಾವ ಡೇಟ್ ಆಗಿತ್ತು? ನಿನಗೆ ಎಷ್ಟು ವರ್ಷ ಆಗಿತ್ತು? ನೀನು ಹೋದ ನಂತರ ಯಾರೆಲ್ಲ ಸಂಪರ್ಕದಲ್ಲಿದ್ದರು? ನೀನು ನಿಮ್ಮ ಕುಟುಂಬದ ಒಂದು ಹುಡುಗಿ ಲೈಂಗಿಕ ಕಿರುಕುಳ ಆಯಿತು ಅಂತ ಹೇಳ್ತಿದ್ದಿಲ್ಲ, ಆ ವ್ಯಕ್ತಿಗೆ ವಯಸ್ಸು ಅಂದರೆ ಆ ಹುಡುಗಿಗೆ ವಯಸ್ಸು ಎಷ್ಟಾಗಿತ್ತು? ಮತ್ತು ಆ ಲೈಂಗಿಕ ಕಿರುಕುಳವನ್ನು ಮಾಡಿದಂಥ ವ್ಯಕ್ತಿ ನಿಮ್ಮ ಸಂಪರ್ಕಕ್ಕೆ ಹೇಗೆ ಬಂದ? ಅವನ ಹೆಸರೇನು? ಅವನ ಗೋತ್ರ ಏನು? ಅವನ ಕುಲ ಏನು? ಎಲ್ಲವನ್ನೂ ಕೇಳ್ತಾರೆ. ಜೊತೆಗೆ ನೀನು ಧರ್ಮಸ್ಥಳವನ್ನು ಬಿಟ್ಟು ಹೋದ ನಂತರ ಯಾವ ರಾಜ್ಯಕ್ಕೆ ಹೋಗಿದ್ದೆ? ನಿನ್ನನ್ನು ಸಂಪರ್ಕ ಮಾಡಿದವರು ಯಾರು? ನಿನ್ನನ್ನು ಇಲ್ಲಿ ತನಕ ಕರ್ಕ ಬರ್ಲಿಕ್ಕೆ ಅವರಿಗೇನು ಕಾರಣ ಆಗಿತ್ತು? ನಿನ್ನನ್ನು ಎಷ್ಟು ವರ್ಷದ ಹಿಂದೆ ಅವರು ಸಂಪರ್ಕವನ್ನು ಮಾಡಿದ್ರು? ಜೊತೆಗೆ ನೀನು ತಂದ ತಲೆಬುರುಡೆ ಅದು ಕತ್ತಿಯಲ್ಲಿ ಎತ್ಕೊಂಡು ಬಂದಿದ್ದೆ ಅನ್ನುವಂಥ ಸ್ಪಷ್ಟ. ಯಾಕೆ ಕತ್ತಿಯಲ್ಲಿ ಎತ್ತಿದೆ? ನೀನು ಅಷ್ಟು ಬುದ್ಧಿವಂತನಾಗಿದೆ ಅಥವಾ ನೀನು ಅಷ್ಟು ತಿಳಿದಿದ್ದು ಕೂಡ ಯಾಕೆ ಪೊಲೀಸ್ ಸಂಪರ್ಕಕ್ಕೆ ಬಂದಿರಲಿಲ್ಲ? ಯಾಕೆ 16 ವರ್ಷ ಯಾಕೆ ನೀನು ವೇಟ್ ಮಾಡಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, 2 ಭಾಗದಲ್ಲಿ ಕ್ವಶನ್ ಕೇಳಿದಾಗ 2 ಭಾಗಕ್ಕೂ ಅವನು ಉತ್ತರವನ್ನು ಕೊಟ್ಟಿದ್ದಾನೆ. ಆದರೆ ಮೊದಲ ಭಾಗಕ್ಕೆ ಅತ್ಯಂತ ಸ್ಪಷ್ಟವಾಗಿ ಉತ್ತರ ಕೊಟ್ಟಿರ್ತಾನೆ, ಯಾಕಂದರೆ ಅದು ನಡೆದಿತ್ತು. ಆದರೆ ಯಾವಾಗ ಧರ್ಮಸ್ಥಳವನ್ನು 2014 ಡಿಸೆಂಬರ್ ತೊರೆದಿರ್ತಾನಲ್ಲ, ಅದಾದ ನಂತರ ಯಾವುದೋ ಒಂದು ಸ್ಪಷ್ಟ ಮಾಹಿತಿಯನ್ನು ಪೊಲೀಸರಿಗೆ, ಅದರಲ್ಲೂ ಮಾಸ್ಟರ್ ಮೈಂಡ್ ಆಗಿರುವಂಥ SITಯ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿಗೆ ಕೊಟ್ಟಂಥ ಯಾವುದೇ ಸುಳಿವು ಸಿಕ್ಕಿಲ್ಲ. ಹಾಗಾಗಿ ಇದೀಗ ಭೀಮನ ತಲೆಬುರುಡೆ ರಹಸ್ಯ ಭೀಮನಿಗೆ ಮುಳುವಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಕಾಡ್ತದೆ. ಯಾಕಂದರೆ ಬರುವಾಗ ಅವನ ಜೊತೆ ಒಬ್ಬ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾರೆ. ಅದಕ್ಕೂ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು. ಯಾಕಂದರೆ ಹೂತಿಟ್ಟ ಆ ಒಂದು ಮೃತದೇಹವನ್ನು ಅಥವಾ ಬಾಡಿಯನ್ನು ಅಥವಾ ಬುರುಡೆಯನ್ನು ತೆಗೆದುಕೊಳ್ಳೋ ಒಂದು ಅಪರಾಧವಾಗುತ್ತೆ. ನಿಮ್ಗೆ ಏನಾದರೂ ತೆಗಿಬೇಕಂಗಿದ್ರೆ ನೀವು ವಕೀಲರ ಜೊತೆ ಬಂದ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು. ಅದಾದ ನಂತರ ನೀವು ಒಂದು ಕೋರ್ಟಿಗೆ ಹೋಗಿ ನಾನೊಂದು ಬುರುಡೆಯನ್ನು ತೋರಿಸ್ತೇನೆ, ಈಗ ನೀವು 164 ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ, ಹಾಗೆ ಅದಾದ ನಂತರ ನೀವೊಂದು ಪ್ರೊಸೀಜರ್ನ ಮುಂದುವರಿಸಬೇಕಿತ್ತು. ಆದರೆ ನೀವು ವಿತೌಟ್ ಪರ್ಮಿಷನ್, ಅದು ಯಾವುದೇ ಕಾನೂನನ್ನು ಪಾಲಿಸದೆ, ಯಾವುದೇ ಕೋರ್ಟು ಕಚೇರಿ ಅಥವಾ ಏನಕ್ಕೂ ಮೊರೆ ಹೋಗದೆ ಸ್ವತಃ ನೀವು ಹೂತಿಟ್ಟ ಒಂದು ಮೃತದೇಹವನ್ನು, ಒಂದು ಮೂಳೆಯನ್ನು ಅಥವಾ ಒಂದು ತಲೆಬುರುಡೆಯನ್ನು ತಂದಿದ್ದು ಕೂಡ ಅಪರಾಧ ಎನ್ನುವ ದೃಷ್ಟಿಯಲ್ಲಿ ಇದೀಗ ಪ್ರಣಬ್ ಮೊಹಂತಿ ಅವರು ನೇರವಾಗಿ ಭೀಮನ ಮೇಲೆ ಎರಗಿದ್ದಾರೆ ಅಥವಾ ಭೀಮನ ಮೇಲೆ ಆಕ್ರೋಶಗೊಂಡು ಒಂದು ಕ್ವಶನ್ ಕೇಳಿದ್ದಾರೆ. ಈ ಪ್ರಕರಣ ಎಲ್ಲಿಗೆ ಹೋಗಿಲ್ಲತ್ತೆ? ಇವೆಲ್ಲವೂ ಕೂಡ ದಾಖಲಾಗಿದೆ, ಇವೆಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣವಾಗಿದೆ. ಒಂದು ವೇಳೆ ನಾಳೆ ಸಮಾಧಿಯಾಗಿರುವಂತೆ ಕೆಲಸ ಆಗ್ಬೋದು, ನಾಳೆ ಎಲ್ಲವೂ ಆಗ್ಬೋದು. ಆದರೆ ಈ ಹಂತದಲ್ಲಿ ಭೀಮ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ತಾನೆ. ಯಾಕಂದ್ರೆ ಇಲ್ಲಿಯ ತನಕ ಅವನಿಗೆ ಹಿಂಸೆಯಾಗಿತ್ತು, ಅವನಿಗೆ ಎಲ್ಲವಾಗಿತ್ತು, ಎಲ್ಲವೂ ಓಕೆ. ಆದರೆ ಈಗ ಮಾಡಿದಂಥ ಕೆಲಸ ಲೇಟೆಸ್ಟ್ ಆಗಿ ಇದೀಗ ಒಂದು 20 ದಿನದ ಹಿಂದೆ ಮಾಡಿ, ಅಂದರೆ ಯಾರಿಗೂ ಹೇಳದೆ, ಯಾರಿಗೂ ಕೇಳದೆ, ಕೋರ್ಟು ಕಚೇರಿ ಅಥವಾ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಳದೆ, ಅದು ಕೂಡ ಹೂತಿಟ್ಟ ಒಂದು ಬಾಡಿಯನ್ನು ಅಥವಾ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಕೋರ್ಟಿಗೆ ಬರೋದಿದೆಯಲ್ಲ, ಅದು ಕೂಡ ಒಂದು ಅಪರಾಧವಾಗುತ್ತೆ. ಮತ್ತು ಈ ಸ್ಥಿತಿಯಲ್ಲಿ ಭೀಮ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ತಾನೆ ಮತ್ತು ಅವನ ಮೇಲೂ ಕೂಡ ಕಾನೂನು ಕ್ರಮ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇನ್ನು ಮುಂದೆ ಯಾವೆಲ್ಲ ಕ್ರಮ ಆಗುತ್ತೆ ನೋಡಿ, ಒಂದು ಸಮಾಧಿಯನ್ನು ಅಗಿಬೇಕಾಗುತ್ತೆ, ಅಲ್ಲಿ 100 ಬಾಡಿಗಳನ್ನ ಎತ್ತಬೇಕಾಗುತ್ತೆ, ಎಲ್ಲವೂ ಸತ್ಯ. ಆದರೆ ಇದೀಗ ಅದೇ ಹಂತದ ಮುಂದುವರೆದ ಭಾಗವಾಗಿ ಎಲ್ಲೋ ಒಂದು ಕಡೆ ಅಡವಿ ಭೀಮ ಮತ್ತು ಅವರಿಗೆ ಕೊಟ್ಟಂತ ಸಲಹೆ ಇದೆಯಲ್ಲ, ಅದರಿಂದ ಭೀಮನು ಕೂಡ ಇದೀಗ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕು. ಯಾಕಂದ್ರೆ 2-3 ದಿನದಲ್ಲಿ ಸಮಾಧಿಯಾಗುವಂತ ಕೆಲಸ ಕೂಡ ಪ್ರಾರಂಭ ಆಗಬಹುದು. SIT ತನಿಖಾಧಿಕಾರಿಗಳು ಈಗ ಮಂಗಳೂರಿನ IBL ಬಿಟ್ಟಿದ್ದಾರೆ. ಎಲ್ಲವೂ ಕೂಡ ಸರಾಗವಾಗಿ ನಡೆದ್ರೆ ಇದೀಗ ಕೇವಲ 1-2 ದಿನದಲ್ಲಿ ಸಮಾಧಿಯಾಗಿರುವಂತ ಮತ್ತು 100 ಹಣೆಗಳನ್ನ 100 ಅಸ್ಥಿ ಪಂಜರವನ್ನು ತೆಗೆಯುವಂತ ಕೆಲಸ ಆದ್ರೂ ಕೂಡ ಮತ್ತೊಂದು ಕಡೆ ಭೀಮನ ಮೇಲೂ ಕೂಡ ಆರೋಪ ಇದೆ. ಭೀಮನ ಮೇಲೂ ಕೂಡ ಕಾನೂನು ಉಲ್ಲಂಘನೆಯ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇ ಯಾರಿಗೂ ಹೇಳದೆ ಕೇಳದೆ ಹೂತಿಟ್ಟ ಬಾಡಿಯನ್ನು ತೆಗೆದುಕೊಂಡು ಬಂದು ಅದರಲ್ಲೂ ಕತ್ತಿಲೆ ತೆಗೆದುಕೊಂಡು ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಿದ್ದಿಲ್ಲ. ಇದೀಗ ಭೀಮನ ಮೇಲೂ ಕಾನೂನು ಕ್ರಮ ಜರುಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.